ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ನಾನು ಉಡುಪಿ ಜಿಲ್ಲೆಯ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲಪಾಡಿ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಪರೀಕ್ಷೆಗೆ ಶುಭವಾಗಲಿ. ಆಲ್ ದಿ ಬೆಸ್ಟ್. ಈಗ ನಾವು ಸಿದ್ಧಲಿಂಗ ಪಟ್ಟಣಶೆಟ್ಟಿ ಇವರು ಬರೆದಂತಹ ಗಾಂಧಿ ಜಯಂತಿ ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ 8 ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ. ಒಟ್ಟಿಗೆ ಇಲ್ಲಿ 4 ಪ್ರಶ್ನೆಗಳಿವೆ. ಆ 4 ಪ್ರಶ್ನೆಗೆ ಯಾವ ಪ್ರಶ್ನೆಯನ್ನು ಕೇಳಿದರೂ ಕೂಡ ನೀವು ಮುಂದೆ ಹೇಳುವಂಥ ಉತ್ತರವನ್ನೇ ಬರೆಯಿರಿ ವಿದ್ಯಾರ್ಥಿಗಳೇ. ಮೊದಲ ಪ್ರಶ್ನೆ ನೋಡಿ. ಕೇವಲ ಗಾಂಧಿ ಜಯಂತಿಯ ದಿನಕ್ಕೆ ಮಾತ್ರ ಸೀಮಿತವಾಗಿರುವ ವಿಷಾದ ಗಾಂಧಿ ಜಯಂತಿ ಕವನದಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವರಿಸಿರಿ. ಎರಡನೇ ಪ್ರಶ್ನೆ, ಗಾಂಧಿ ಜಯಂತಿ ಕವನದ ಆಶಯವೇನು? ಮೂರನೇ ಪ್ರಶ್ನೆ, ಗಾಂಧಿ ಜಯಂತಿ ಕವನದ ಸ್ವಾರಸ್ಯವನ್ನು ನಿರೂಪಿಸಿರಿ. ನಾಲ್ಕನೇ ಪ್ರಶ್ನೆ, ಗಾಂಧಿ ತತ್ವ ತ್ಯಾಗ ಬಲಿದಾನಗಳನ್ನು ಗಾಳಿಗೆ ತೂರಿ ಗಾಂಧಿ ಜಯಂತಿ ಆಚರಿಸುತ್ತಿರುವ ವ್ಯಂಗ್ಯವನ್ನು ಕವಿ ಪ್ರತಿಪಾದಿಸುವುದು ಹೇಗೆ? ಸಮರ್ಥಿಸಿ. ಉತ್ತರ ನೋಡೋಣ. ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರ ಕವನ ಗಾಂಧಿ ಜಯಂತಿ. ಈ ಕವನ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರ ಬಹಳ ಮಹತ್ವದ ಕವನ. ಗಾಂಧೀಜಿಯವರ ತತ್ವ ತ್ಯಾಗ ಬಲಿದಾನಕ್ಕೆ ಹೇಗೆ ಇಂದಿನ ಪ್ರಸಕ್ತ ಸಮಾಜದಲ್ಲಿ ಅಪಚಾರವನ್ನು ಎಸಗುತ್ತಿದ್ದೇವೆ ಎನ್ನುವಂಥದ್ದನ್ನು ಈ ಕವನದಲ್ಲಿ ಕವಿಯವರು ಅರ್ಥವತ್ತಾಗಿ ವ್ಯಕ್ತಪಡಿಸಿದ್ದಾರೆ. ಗಾಂಧಿ ಇಂದು ನಮಗೆ ಕೇವಲ ಆಚರಣೆಯ ಒಂದು ವಸ್ತುವಾಗಿದ್ದಾನೆಯೇ ಹೊರತು ಆತನ ತ್ಯಾಗ ಬಲಿದಾನ ತತ್ವಗಳು ಮುಖ್ಯವಾಗಿಲ್ಲ. ಆತನ ತ್ಯಾಗ ಬಲಿದಾನಗಳನ್ನು ನೆನೆದು ಆತನ ತತ್ವಗಳನ್ನು ನಮ್ಮಿಂದ ಸಾಧ್ಯವಾದಷ್ಟು ಕೃತಿಯಲ್ಲಿ ತರುವುದೇ ನಾವು ಗಾಂಧೀಜಿಗೆ ಕೊಡುವಂತಹ ನಮನ, ನಿಜವಾದ ನಮನ. ಆದರೆ ಅದು ಈಗ ಇಲ್ಲವಾಗಿ ಆತನನ್ನು ಒಂದು ವಸ್ತು ಪ್ರತಿಮೆಯಾಗಿಸುವ, ಸ್ಮಾರಕ ನಿಧಿಯಾಗಿಸುವ ಮೂಲಕ ನಮ್ಮ ಲಾಭ ಗಿಟ್ಟಿಸಿಕೊಳ್ಳುವ ವ್ಯಾಪಾರಿ ಮನೋಭಾವದವರಾಗಿ ಗಾಂಧೀಜಿಗೆ ಎಲ್ಲರೂ ಅಪಚಾರವನ್ನು ಎಸಗುತ್ತಿದ್ದೇವೆ ಎನ್ನುವಂಥ ದುರಂತ ಧ್ವನಿಯನ್ನು ಈ ಕವನ ಪರಿಣಾಮಕಾರಿಯಾಗಿ ಅನಾವರಣಗೊಳಿಸುತ್ತದೆ. ಅಜ್ಜ, ಇಂದು ನಿನ್ನ ಜಯಂತಿ, ಇಷ್ಟಾದರೂ ನಮಗೆ ನೆನಪಿದೆ, ಇದೇ ಸಮಾಧಾನ ಅನ್ನುವಂತಹ ಕವಿಯ ಮಾತು ಇಂದು ನಾವು ಗಾಂಧೀಜಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸುತ್ತಿದ್ದೇವೆ ಎನ್ನುವಂಥದ್ದು. 100 ಯೋಚನೆಗಳಿಂದ ತನ್ನ ಬೆನ್ನನ್ನು ಬಾಗಿಸಿಕೊಂಡ, ಅಂದರೆ ಸ್ವಾತಂತ್ರ್ಯಕ್ಕಾಗಿ, ಜನತೆಯ ಕಲ್ಯಾಣಕ್ಕಾಗಿ 100 ಯೋಚನೆ ಮಾಡಿ ಕೃಶವಾಗಿ ಹೋದಂತಹ ಗಾಂಧೀಜಿ ನಮಗೆ ಕೇವಲ ಗಾಂಧಿ ಜಯಂತಿಯ ದಿನ ಮಾತ್ರ ನಮಗೆ ನೆನಪಾಗುತ್ತದೆ. ಗಾಂಧೀಜಿ ಮಾಡಿದಂತಹ ತ್ಯಾಗ ಬಲಿದಾನಕ್ಕೆ ನಾವು ಕೊಟ್ಟಂತಹ ಬೆಲೆ ಶೂನ್ಯ. ಆತನ ತತ್ವಗಳನ್ನು ನಾವಿಂದು ಗಾಳಿಪಟ ಮಾಡಿ ಆಟ ಆಡಿ ಕಳೆದುಕೊಂಡಿದ್ದೇವೆ. ಗಾಂಧೀಜಿಯ ತತ್ವಗಳು ಯಾವ ಗಾಳಿಯ ಗರ್ಭದಲ್ಲಿ ಸೇರಿ ದಿಕ್ಕುಪಾಲಾಗಿ ಹರಕಾಗಿ ಹೋಗಿವೆಯೋ ಯಾರು ಬಲ್ಲರು. ಹೀಗೆ ಗಾಂಧೀಜಿಯ ತ್ಯಾಗ ಬಲಿದಾನಗಳನ್ನು ಸಂಪೂರ್ಣವಾಗಿ ಮರೆತು ಆತನ ತತ್ವಗಳನ್ನು ಆಚರಣೆಯಲ್ಲಿ ತರದೆ ಗಾಳಿಯಲ್ಲಿ ತೂರಿ ಅಪಚಾರವೆಸಗುತ್ತಿದ್ದಾರೆ. ಮೇಲ್ನೋಟಕ್ಕೆ ಮಾತ್ರ ಗಾಂಧಿ ಜಯಂತಿಯನ್ನು ನೆನೆಸಿ ಊರಿಗೆ ಒಂದೊಂದು ಗಾಂಧಿ ಭವನವನ್ನು ನಿಲ್ಲಿಸ್ತಾ ಇದ್ದೇವೆ. ಸ್ಮಾರಕ ವಿಧಿ ವಾಚನಾಲಯಗಳಲ್ಲಿ ಗಾಂಧೀಜಿಯ ಬಗೆಗಿನ ಅನೇಕ ಪುಸ್ತಕಗಳನ್ನು ರಾಶಿ ಹಾಕಿಟ್ಟಿದ್ದೇವೆ. ಅಲ್ಲೊಂದು ಇಲ್ಲೊಂದು ಗಾಂಧಿ ಪ್ರತಿಮೆಯನ್ನು ಹುಗಿದು ಗಾಂಧೀಜಿಯ ಪುತ್ಥಳಿಯನ್ನು ಅಮರಗೊಳಿಸುತ್ತಿದ್ದೇವೆ. ಅಷ್ಟೇ ಏಕೆ, ಗಾಂಧೀಜಿಯ ಶತಮಾನೋತ್ಸವಕ್ಕೆ ಭಾರೀ ತಯಾರಿಯನ್ನೂ ಕೂಡ ನಡೆಸಿದ್ದೇವೆ. ಇವೆಲ್ಲವೂ ಕೂಡ ನಾವು ಗಾಂಧೀಜಿಗೆ ಎಸಗುತ್ತಿರುವಂತಹ ಮೋಸವಾಗಿದೆ, ಮೋಡಿಯಾಗಿದೆ. ಈ ಮೋಡಿಯನ್ನು ಕಂಡಂತಹ ಗಾಂಧೀಜಿ ತನ್ನ ಬೊಚ್ಚು ಬಾಯಿ ತುಂಬ ನಗೆಯ ಹಲ್ಲು ಮಾಡಿಕೊಂಡು ನಗಬೇಕಷ್ಟೇ. ಅಷ್ಟೇ ಅಲ್ಲ, ಆತ ತನ್ನ ಗೊರಸು ಚಾಳೀಸು ಅಂದರೆ ಕನ್ನಡಕ, ಚಾಳೀಸಿನ ಮಸುಕು ಗಾಜನ್ನು ಒರೆಸಿ ಇವನ್ನೆಲ್ಲ ಒಂದಕ್ಕೆ 4 ಪಟ್ಟಾಗಿ ನೋಡಬೇಕು. ನಿನ್ನ ಶಿಲಾಮೂರ್ತಿ ಅನಾವರಣ ಸಮಾರಂಭಕ್ಕೆ ನಿನ್ನನ್ನೇ ಕರೆದೆವು, ಬರದಿದ್ದರೂ ಎಳೆದು ತಂದೆವು ಎನ್ನುವಂತಹ ಧ್ವನಿ ಮಾತ್ರ ಇಲ್ಲಿ ಊಹನೆಗೆ ಮೀರಿದ್ದು. ಗಾಂಧೀಜಿ ಕೇವಲ ಪುಸ್ತಕದ ವಸ್ತುವಾಗಿ ಬಳಕೆಗೊಳ್ಳುತ್ತಿದ್ದಾನೆ. ಇದು
ಹೇಗೆ ಪುಸ್ತಕದ ಒಂದು ವಸ್ತುವಾಗಿ ಬಳಕೆಗೊಳ್ಳುತ್ತಿದ್ದಾನೆ ಅಂದರೆ, ನೂರಾರು ಜನ ಕವಿಗಳಿಗೆ, ಅಂದರೆ ಗಾಂಧಿಯ ಕುರಿತು ಕವನವನ್ನು ಬರೆಯುವಂಥ ಕವಿಗಳಿಗೆ ಅದೊಂದು ಲಾಭದ ವಸ್ತುವಾಗಿದೆ. ಅದೊಂದು ವ್ಯವಹಾರವೇ ಆಗಿದೆ. ಮಹಾತ್ಮ ಗಾಂಧಿ ಹುಟ್ಟಿದ್ದು ಸತ್ತಿದ್ದು ಆತನನ್ನು ಕುರಿತು ರಚಿಸುವ ಕೃತಿಗಳಿಗಾಗಿಯೇನೋ ಅಥವಾ ಈ ಕವಿಗಳಿಗಾಗಿಯೇನೋ ಎಂಬಂತಾಗಿದೆ. ನೂರಾರು ಜನ ಕವಿಗಳು ಗಾಂಧೀಜಿಯನ್ನು ಕುರಿತು ಇದ್ದದ್ದು ಇಲ್ಲದ್ದು ಗೀಚಿದ್ದು, ಇದ್ದಂತೆ ಇದ್ದ ಹಾಗೆ ಬರೆದದ್ದು, 10 ಹೊತ್ತಿಗೆ ಬರೆದು ಬಹುಮಾನ ಗಿಟ್ಟಿಸಿದ್ದುಂಟು. ಅಂದರೆ ಈ ಕವನದ ಮೂಲಕ ಅನೇಕ ಕವಿಗಳು ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಅಷ್ಟೇ ಏಕೆ, ಗಾಂಧೀಜಿಯ ಗಂಭೀರ ಮುಗ್ಧತೆಯ ಮಹಾಸಾಗರದ ದಂಡೆಯಲ್ಲೇ ನಿಂತು ಸುಪುರ ಮಾಪುರ ಮಾಡಿ, ನೀರುಗೊಜ್ಜಾಡಿ ಉಸುಕಿನಲ್ಲಿ ಉರುಳಾಡಿ ಮೊದಲಾದವನ್ನು ಮಾಡಿದ್ದೇವೆ. ಕವಿ ಹೇಳುವಂತೆ, ಈಗ ನಮಗೆ ಉಳಿದಂತಹ ಒಂದೇ ದಾರಿ ಎಂದರೆ ಗಾಂಧೀಜಿಯ ಗಂಭೀರ ಮುಗ್ಧತೆ ಮಹಾಸಾಗರದ ನೀರಿನಲ್ಲಿ ನಮ್ಮ ದಗ್ಧತೆಯನ್ನು, ಅಂದರೆ ಮೋಸ ವಂಚನೆಗಳನ್ನು ತೊಳೆದುಕೊಳ್ಳುವುದು. ಇಲ್ಲಿ ಕವಿ ಹೀಗೆ ಹೇಳುತ್ತಾರೆ: ಓ ಹಸುಳೆ ಮುದುಕ, ನಿನ್ನ ಈ ಗಂಭೀರ ಮುಗ್ಧತೆಯ ನೀರಲ್ಲಿ ನಮ್ಮ ದಗ್ಧತೆಯನ್ನು ತೊಳಕೊಂಡು ಬರುವಂತೆ ಒಮ್ಮೆ ಆಶೀರ್ವದಿಸು ಎಂದು ಬೇಡಿಕೊಳ್ಳುವುದು. ಹೀಗೆ ಗಾಂಧೀಜಿಯ ತ್ಯಾಗ, ಬಲಿದಾನ ಹಾಗೂ ತತ್ವಗಳು ಕೇವಲ ಮೇಲ್ನೋಟದ ಆಚರಣೆಗಳಾಗಿ ಬಿಟ್ಟು ನೈಜ ಆಚರಣೆಗೆ ಒಳಪಡದೇ ಇರುವಂತಹ ದುರಂತವನ್ನು ಈ ಕವಿತೆಯಲ್ಲಿ ಕಾಣಬಹುದು. ಇನ್ನು ವಿದ್ಯಾರ್ಥಿಗಳೇ, ಸಂದರ್ಭ ನೋಡಿ. ಸಂದರ್ಭ ಒಂದು 4 ಇದೆ. ಮೊದಲ ಸಂದರ್ಭ ನೋಡಿ: 100 ಯೋಜನೆಗಳಿಂದ ನಿನ್ನ ಬಾಗಿದ ದೇಹ. ಸಂದರ್ಭ ಹೇಗೆ ಬರಿಬೇಕಂತ ನಿಮಗೆ ಗೊತ್ತಿದೆ ಅಲ್ವಾ? ಈ ಮೇಲಿನ ಸಾಲನ್ನು ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಬರೆದಂತಹ ಗಾಂಧಿ ಜಯಂತಿ ಅನ್ನುವ ಕವನದಿಂದ ಆಯ್ದುಕೊಂಡಿದ್ದಾರೆ. ಈ ಮಾತನ್ನು ಕವಿ ಹೇಳುತ್ತಾರೆ: ಗಾಂಧಿ ಜಯಂತಿಯ ದಿನವಷ್ಟೇ ಗಾಂಧೀಜಿಯ ನೆನಪಾದರೂ ಉಳಿದಿರುವುದು ಸಮಾಧಾನ ಎನ್ನಬೇಕು. ಈ ನೆನಪನ್ನು ಬಿಟ್ಟರೆ ಉಳಿದಂತೆ ನಾವು ಗಾಂಧೀಜಿಯನ್ನು, ಆತನ ತ್ಯಾಗ ಬಲಿದಾನಗಳನ್ನು ಮರೆತು ಬಿಟ್ಟಿದ್ದೇವೆ. ಈ ಮೂಲಕ ಆತನಿಗೂ ಆತನ ತ್ಯಾಗ ಬಲಿದಾನಗಳಿಗೂ ಕೂಡ ನಾವು ಯಾವುದೇ ಬೆಲೆಯನ್ನು ಕೊಡದೆ ಅಪಚಾರವನ್ನು ಮಾಡುತ್ತಿದ್ದೇವೆ, ಅವಮಾನವನ್ನು ಮಾಡುತ್ತಿದ್ದೇವೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳುತ್ತಾರೆ. 2ನೇ ಸಂದರ್ಭ: ಊರೂರಿಗೊಂದೊಂದು ಗಾಂಧಿ ಭವನ ನಿಲ್ಲಿಸಿದ್ದೇವೆ. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಇವರು ಬರೆದಂತಹ ಗಾಂಧಿ ಜಯಂತಿ ಅನ್ನುವ ಕವನದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ: ಗಾಂಧೀಜಿಯ ತ್ಯಾಗ ಬಲಿದಾನಗಳಿಗೆ ನಾವು ಯಾವುದೇ ರೀತಿಯ ಗೌರವವನ್ನು ಕೂಡ ಸಲ್ಲಿಸಿಲ್ಲ. ಬದಲಿಗೆ ಆತನಿಗೆ ನಾವು ಅಪಚಾರವನ್ನು ಮಾಡಿದ್ದೇವೆ. ಗಾಂಧಿ ಜಯಂತಿಯನ್ನು ನೆನೆಸಿ ಆತನ ತತ್ವಗಳನ್ನು, ಆದರ್ಶಗಳನ್ನು ನಾವು ನಿಜವಾಗಿಯೂ ಆಚರಿಸುವ ಬದಲಿಗೆ ಕೇವಲ ಮೇಲ್ನೋಟಕ್ಕಷ್ಟೇ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಊರೂರಿಗೊಂದೊಂದು ಗಾಂಧಿ ಭವನವನ್ನು ನಿರ್ಮಿಸುವುದು, ಸ್ಮಾರಕ ನಿಧಿ ವಾಚನಾಲಯವನ್ನು ಕಟ್ಟುವುದು, ಅದರಲ್ಲಿ ಪುಸ್ತಕಗಳನ್ನು ರಾಶಿ ಹಾಕುವುದು, ಅಲ್ಲೊಂದು ಇಲ್ಲೊಂದು ಪ್ರತಿಮೆ ನಿಲ್ಲಿಸಿ ಅಮರಗೊಳಿಸುವುದು, ಇಂತಹ ವ್ಯರ್ಥ ಆಚರಣೆಯಲ್ಲಿ ನಾವೀಗ ತೊಡಗಿದ್ದೇವೆಯೇ ಹೊರತು ಗಾಂಧಿಯ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿಲ್ಲ ಎನ್ನುವಂಥ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾರೆ. ಮುಂದಿನ ಪ್ರಶ್ನೆ: ಶತಮಾನೋತ್ಸವಕ್ಕೆ ಭಾರೀ ತಯಾರಿ ನಡೆಸಿದ್ದೇವೆ. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಬರೆದಂತಹ ಗಾಂಧಿ ಜಯಂತಿ ಅನ್ನುವ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ: ನಾವಿಂದು ಕೇವಲ ಗಾಂಧಿ ಭವನ, ಸ್ಮಾರಕ ನಿಧಿ, ವಾಚನಾಲಯ, ಗಾಂಧಿ ಪ್ರತಿಮೆಯ ಅನಾವರಣಗಳ ಮೋಡಿಯನ್ನಷ್ಟೇ ಆಚರಣೆಗೆ ತರುತ್ತಿಲ್ಲ. ಇವೆಲ್ಲ ಮೋಡಿಗಳ ಜೊತೆಗೆ ಮುಂದೆ ಬರಲಿರುವಂತಹ ಗಾಂಧಿ ಶತಮಾನೋತ್ಸವ ಮೋಡಿಗೂ ಕೂಡ ಭಾರೀ ತಯಾರಿಯನ್ನೇ ನಡೆಸಿದ್ದೇವೆ. ಈಗ ಉಳಿದಿರುವಂಥ ಒಂದು ಕಾರ್ಯವೆಂದರೆ ಗಾಂಧೀಜಿ ನಮ್ಮ ಈ ಎಲ್ಲ ಮೋಡಿಗಳನ್ನು ನೋಡಿ ತನ್ನ ಬೊಚ್ಚು ಬಾಯಿ ತುಂಬ ನಗೆ ಹಲ್ಲಾಗಿ ನಗುವುದು, ಹಾಗೂ ಆತ ತನ್ನ ಗೊರಸು ಚಾಳೀಸ್ನ ಮುಸುಕು ಗಾಜನ್ನು ಒರೆಸಿ 1ಕ್ಕೆ 4 ಪಟ್ಟಾಗಿ ಇವನ್ನೆಲ್ಲ ನೋಡುವುದು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ. ಮುಂದಿನ ಪ್ರಶ್ನೆ: ಇಂದು ನಿನ್ನ ಜಯಂತಿ. ಈ ಮೇಲಿನ ಸಾಲನ್ನು ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಬರೆದ ಗಾಂಧಿ ಜಯಂತಿ ಅನ್ನುವ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಗಾಂಧೀಜಿಯ ಗಂಭೀರ ಮುಗ್ಧತೆಯ ನೀರಿನಲ್ಲಿ ನಮ್ಮ ದಗ್ಧತೆಯನ್ನು ತೊಳೆದುಕೊಳ್ಳಬೇಕಾದಂಥ ಅಗತ್ಯವನ್ನು ಹೇಳುವ ಸಂದರ್ಭದಲ್ಲಿ ಕವಿ ಹೇಳುತ್ತಾರೆ, ಈ ಮಾತನ್ನು ಹೇಳುತ್ತಾರೆ:
ಗಾಂಧೀಜಿಯ ವಿಷಯವಾಗಿ ನಾವು ಮಾಡಬಾರದ ಮೋಡಿಗಳನ್ನೆಲ್ಲ ಮಾಡಿಬಿಟ್ಟಿದ್ದೇವೆ. ಮೋಸ ವಂಚನೆಗಳನ್ನು ಕೂಡ ಎಸಗಿದ್ದೇವೆ. ಎಲ್ಲ ನಮ್ಮ ದಗ್ಧತೆಯನ್ನು ಕೊನೆಯ ಪಕ್ಷ ಆತನ ಜಯಂತಿಯ ದಿನವಾದರೂ ಗಂಭೀರ ಮುಗ್ಧತೆಯ ನೀರಿನಲ್ಲಿ ತೊಳೆದುಕೊಂಡು ಇನ್ನು ಮೇಲಾದರೂ ಆತನ ವಿಷಯದಲ್ಲಿ ಗೌರವದಿಂದ ವರ್ತಿಸಬೇಕಾದ ಅಗತ್ಯವನ್ನು ಕವಿ ಹೇಳುವ ಸಂದರ್ಭದಲ್ಲಿ ಇಮೇಲ್ನಂತೆ ಹೇಳುತ್ತಾರೆ. ವಿದ್ಯಾರ್ಥಿಗಳೇ, ಮುಂದೆ ಟಿಪ್ಪಣಿ ಬರೆಯಿರಿ. ಗಾಂಧಿ ಜಯಂತಿ ಇದೇ ಕವನದ ಈ ಉತ್ತರವನ್ನು ಹೇಳಿದೆ ನೋಡಿ, ಅದನ್ನೇ ಬರೆದ್ರೂ ಸಾಕು. ಸ್ವಲ್ಪ ಕಡಿಮೆ ಬರೆಯಿರಿ, ಎಲ್ಲವನ್ನು ಬರಿಬೇಕಂತಿಲ್ಲ. ಇನ್ನು 1 ಅಂಕದ ಪ್ರಶ್ನೆ ನೋಡಿ. ಗಾಂಧಿ ಜಯಂತಿ ಬರೆದ ಕವಿಯ ಹೆಸರೇನು? ಉತ್ತರ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ. 2ನೇ ಪ್ರಶ್ನೆ, ಗಾಂಧೀಜಿ ಕುರಿತ ಸಮಾಧಾನ ಯಾವುದು? ಉತ್ತರ ಗಾಂಧಿ ಜಯಂತಿ ದಿನವಾದರೂ ಗಾಂಧೀಜಿಯ ನೆನಪಾಗುವುದು. 3ನೇ ಪ್ರಶ್ನೆ, ಗಾಂಧೀಜಿ ದೇಹ ಬಾಗಿದ್ದು ಏಕೆ? ಉತ್ತರ 100 ಯೋಚನೆಗಳನ್ನು ಮಾಡಿದ್ದಕ್ಕೆ. 4ನೇ ಪ್ರಶ್ನೆ, ಗಾಂಧೀಜಿ 100 ಯೋಚನೆ ಮಾಡಿದ್ದು ಏಕೆ? ಉತ್ತರ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವುದಕ್ಕೆ. 5ನೇ ಪ್ರಶ್ನೆ, ಗಾಂಧೀಜಿಯ ತ್ಯಾಗ ಯಾವುದು? ಉತ್ತರ ಸ್ವಾತಂತ್ರ್ಯಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡದ್ದು. 6ನೇ ಪ್ರಶ್ನೆ, ಗಾಂಧೀಜಿಯ ಬಲಿದಾನ ಯಾವುದು? ಉತ್ತರ ಸ್ವಾತಂತ್ರ್ಯದ ದೆಸೆಯಿಂದ ಗುಂಡಿಗೆ ಗಾಂಧೀಜಿಯ ಬಲಿದಾನವಾದದ್ದು. 7ನೇ ಪ್ರಶ್ನೆ, ನಾವು ಯಾವುದಕ್ಕೆ ಬೆಲೆ ಕೊಟ್ಟಿಲ್ಲ? ಉತ್ತರ ಗಾಂಧೀಜಿಯ ತ್ಯಾಗ ಬಲಿದಾನಗಳಿಗೆ. 8ನೇ ಪ್ರಶ್ನೆ, ನಮಗಿಂದು ಯಾವುದು ಗಾಂಧಿ ಆಚರಣೆಯಾಗಿದೆ? ಉತ್ತರ ನಮಗಿಂದು ಗಾಂಧಿ ಭವನ, ಸ್ಮಾರಕ ನಿಧಿ ನಿರ್ಮಿಸುವುದು, ಗಾಂಧಿ ಪ್ರತಿಮೆ ಅನಾವರಣಗೊಳಿಸುವುದು ಗಾಂಧಿ ಆಚರಣೆಯಾಗಿದೆ. 9ನೇ ಪ್ರಶ್ನೆ, ನಮ್ಮ ದಗ್ಧತೆಯನ್ನು ಎಲ್ಲಿ ತೊಳೆದುಕೊಳ್ಳಬೇಕಿದೆ? ಉತ್ತರ ನಮ್ಮ ದಗ್ಧತೆಯನ್ನು ಗಾಂಧೀಜಿಯ ಗಂಭೀರ ಮುಗ್ಧತೆಯ ನೀರಲ್ಲಿ ತೊಳೆದುಕೊಳ್ಳಬೇಕಾಗಿದೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಬರೆದಂತಹ ಗಾಂಧಿ ಜಯಂತಿ ಕವನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.